श्रेष्ठः परस्वामी व्याप्तः कर्ता उपकारकः रक्षत्येव तदीयं मां कर्मार्चो गुरुदेवगः आपादमौलिपर्यन्तं गुरूणाम् आप्तिं स्मरेत् तेन विघ्नाः नश्यन्ति सिद्ध्यन्ति च मनोरथाः। रमेषु चिरस्य तमो न हि कश्चिदभून्न भविष्यति च क्वचिदद्यतनोऽपि न पूर्ण सदा गणितेड्य गुणानुभवैकतनोः। ಇಲ್ಲಿ ಪರಮಾತ್ಮನಿಗೆ ಸಮನಾದ ವ್ಯಕ್ತಿ ಇಲ್ಲ, ಪರಮಾತ್ಮನಿಗಿಂತಲೂ ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತನ್ನೋದಕ್ಕೆ ಕಾರಣವನ್ನ ಹೇಳಿದ್ದು ಮೊದಲೇ ಒಂದು ಶಬ್ದ ಸಾಕು, ರಮಾ ಈಶಿತು, ಲಕ್ಷ್ಮೀಪತಿ. ಈ ಜಗತ್ತಿನಲ್ಲಿ ಲಕ್ಷ್ಮಿಯನ್ನ ನಿಯಮನ ಮಾಡತಕ್ಕಂತಹ ಶಕ್ತಿ ಯಾರಿಗೂ ಇಲ್ಲ, ಪರಮಾತ್ಮನಿಗೆ ಮಾತ್ರ ಉಂಟು. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಿಶೇಷಣವನ್ನ ಶ್ರೀಮದಾಚಾರ್ಯ ಕೊಟ್ಟಿದ್ದಾರೆ. ಪೂರ್ಣ ಸದಾ ಅಗಣಿತ ಈಡ್ಯ ಗುಣಾನುಭವೈಕ ತನೋಹೋ ಅಂತ ಈ ಶಬ್ದ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ಪರಮಾತ್ಮ ಎಂಥವನು ಅಂತ ಕೇಳಿದ್ರೆ, ಗುಣಾನುಭವೈಕ ತನು. ತನು ಎಂಬ ಶಬ್ದಕ್ಕೆ ದೇಹ ಅಂತ ಅರ್ಥ. ಗುಣ ಅಂದ್ರೆ ಒಳ್ಳೆಯ ಗುಣಗಳು, ಅವುಗಳ ಅನುಭವ ಅಂದ್ರೆ ಅವುಗಳನ್ನ ನಾವು ಅನುಭವಿಸೋದು. ಕೆಲವು ಗುಣಗಳು ಇರುತ್ತೆ, ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಹಾಗೆ ಪರಮಾತ್ಮನ ವಿಷಯದಲ್ಲಿ ಅಲ್ಲ. ಸಂಸಾರದಲ್ಲಿರ್ತಕ್ಕಂತಹ ಜೀವರಾಶಿಗಳಿಗೆ ತಮ್ಮದೇ ಸ್ವರೂಪಭೂತವಾಗಿರ್ತಕ್ಕಂತಹ ಯಾವ ಆನಂದವಿದೆ, ಜ್ಞಾನವಿದೆ, ಅದರ ಅನುಭವ ಆಗ್ತಾ ಇಲ್ಲ. ಹೀಗಾಗಿ ಗುಣ ಅನುಭವ ದೇಹ ನಮಗೆ ಇಲ್ಲ. ನಮಗೆ ಏನ್ ದೇಹ ಇದೆಯಲ್ಲ, ಈ ದೇಹ ಇದ್ದಾಗ ಆ ಗುಣಗಳನ್ನ ಅನುಭವಿಸಲಿಕ್ಕೆ ನಮಗೆ ಆಗೋದಿಲ್ಲ. ಹೀಗಾಗಿ ಪರಮಾತ್ಮನ ಸ್ವರೂಪ ಅಂತಹದ್ದಲ್ಲ, ಗುಣಾನುಭವೈಕತನು. ಅಂದ್ರೆ ಗುಣಗಳನ್ನ ಅನುಭವಿಸುವುದೇನೇ ಪ್ರಧಾನವಾಗಿರುವ ದೇಹವುಳ್ಳವನು. ಅಂದ್ರೆ ಪರಮಾತ್ಮನಿಗೆ ಯಾವಾಗಲೂ ಕೂಡ ಅವನಲ್ಲಿ ಇರುವ ಎಲ್ಲ ಗುಣಗಳ ಅನುಭವ ಜ್ಞಾನ ಉಂಟು. ಎಂತಹ ಗುಣಗಳಿವೆ ಪರಮಾತ್ಮನಲ್ಲಿ ಅಂತ ಕೇಳಿದ್ರೆ, ಈಡ್ಯ. ಈಡ್ಯ ಎಂಬ ಶಬ್ದಕ್ಕೆ ಸ್ತೋತ್ರ ಮಾಡಲು ಯೋಗ್ಯ ಅಂತ ಅರ್ಥ. ಈಡ್ಯ ಎಂಬ ಶಬ್ದಕ್ಕೆ ಅರ್ಥ ಏನು? ಸ್ತೋತ್ರ ಮಾಡಲು ಯೋಗ್ಯ. ಆ ಸ್ತೋತ್ರ ಮಾಡಲು ಯೋಗ್ಯವಾಗಿರತಕ್ಕಂತಹ ಗುಣಗಳೇ ಇವೆ. ಪರಮಾತ್ಮನಲ್ಲಿ ಇರುವಂತಹ ಗುಣಗಳನ್ನ ಯಾರು ನಿಂದ ಮಾಡಿದ್ರೆ ಗುಣ ಹೇಗಾಗತ್ತೆ? ಆದ್ದರಿಂದ ಇರುವ ಎಲ್ಲಾ ಗುಣಗಳು ಕೂಡ ಈಡ್ಯ ಅಂದ್ರೆ ಸ್ತುತ್ಯ, ಸ್ತೋತ್ರ ಮಾಡಲು ಯೋಗ್ಯವಾಗಿರತಕ್ಕಂತಹದ್ದು. ಅಂತಹ ಗುಣಗಳ ಅನುಭವ ಏನಿದೆ ಅದೇ ದೇಹವಾಗಿ ಉಳ್ಳವನಾಗಿದ್ದಾನೆ ಪರಮಾತ್ಮ. ಮತ್ತೆ ಹೇಗಿದ್ದಾನೆ ಅಂತ ಕೇಳಿದ್ರೆ, ಮತ್ತೆಂತಹ ಗುಣಗಳು? ಅಗಣಿತ. ಅಗಣಿತ ಅಂದ್ರೆ ಎಣಿಸಲು ಸಾಧ್ಯವಿಲ್ಲ. ಮತ್ತು ಆ ಗುಣಗಳು ಯಾವಾಗೋ ಒಂದ್ಸಲ ಇರ್ತದೆ, ಯಾವಾಗ ಒಂದ್ಸಲ ಇರೋದಿಲ್ಲ ಅಂತೂ ಅಲ್ಲ. ಎಣಿಸಲು ಅಸಾಧ್ಯವಾದ ಗುಣಗಳು. ಮತ್ತೆಂತಹ ಗುಣಗಳು ಅಂತ ಕೇಳಿದ್ರೆ, ಆ ಭಗವಂತನ ಗುಣಗಳು ಪೂರ್ಣ. ಒಂದೊಂದು ಪರಮಾತ್ಮನ ಗುಣವೂ ಕೂಡ ಪರಿಪೂರ್ಣವಾಗಿದೆ. ಈಗ ಭಗವಂತನಲ್ಲಿ ಜ್ಞಾನ ಎಂಬ ಗುಣ, ಶಕ್ತಿ ಎಂಬ ಗುಣ, ಔದಾರ್ಯವೆಂಬಂತಹ ಗುಣ, ಯಾವುದೇ ಗುಣವನ್ನು ತೆಗೆದುಕೊಂಡ್ರೂ ಕೂಡ ಅದು
ಪರಿಪೂರ್ಣವಾಗಿದೆ, ಯಾವಾಗಲೂ ಇದೆ. ಆ ಗುಣಗಳು ಎಷ್ಟಿವೆ ಒಂದನ್ನ ಹೇಳಿದ್ನಿ. ಇವಾಗ ಈ ತರಹದ ಎಷ್ಟು ಗುಣಗಳೇ ಅಂತ ಹೇಳಿ ಸಾಧ್ಯ ಇಲ್ಲ. ಇದ್ದ ಗುಣಗಳೆಲ್ಲ ಎಲ್ಲರೂ ಸ್ತೋತ್ರ ಮಾಡಕ್ಕೆ ಯೋಗ್ಯವಾದ ಅಂತಹ ಗುಣಗಳು ಇರತ್ತೆ. ಆದ್ರೆ ಆ ಗುಣಗಳ ಜ್ಞಾನ ನಮಗಿರೋದಿಲ್ಲ. ಅಂತಹ ಗುಣಗಳ ಅನುಭವ ಜ್ಞಾನವೂ ಇದೆ. ಆ ಜ್ಞಾನವೇ ದೇಹವಾಗಿದೆ. ಅಂದ್ರೆ ಪ್ರಾಕೃತವಾದ ಭೌತಿಕವಾದ ದೇಹ ಪರಮಾತ್ಮನಿಗೆ ಸರ್ವಥಾ ಇಲ್ಲ. ಇದರಿಂದ ಏನ್ ತೋರಿಸ್ಕೊಡ್ತಾರೆ ಅಂತಂದ್ರೆ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಾನನಾಗಿರ್ತಕ್ಕಂತಹ ವ್ಯಕ್ತಿಯಾಗಲಿ ಅಥವಾ ಪರಮಾತ್ಮನಿಗಿಂತಲೂ ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿಯಾಗಲಿ ಜಗತ್ತಿನಲ್ಲಿ ಇರಲು ಸಾಧ್ಯವಿಲ್ಲ. ಈ ಪೂರ್ಣವಾದ ಗುಣ ಇರೋದಕ್ಕೂ ಹಾಗೂ ದೇವರಿಗೆ ಸಮನಾದ ವ್ಯಕ್ತಿ ಇಲ್ಲ ಅಂತ ಹೇಳೋದಕ್ಕೂ ಏನು ಕಾರಣ ಅಂದ್ರೆ ಕಾರ್ಯಕಾರಣ ಭಾವ ಇದೆ. ಪರಮಾತ್ಮ ಯಾಕೆ ಉತ್ತಮ ಅಥವಾ ಭಗವಂತನ ಸಮನಾದವ್ರು ಯಾಕಿಲ್ಲ ಅಂತ ಕೇಳಿದ್ರೆ, ಇವತ್ತು ಜಗತ್ತಿನಲ್ಲಿ ಯಾರ್ಯಾರು ಇದ್ದಾರೋ ಬ್ರಹ್ಮದೇವರನ್ನ ಪ್ರಾರಂಭ ಮಾಡಿಕೊಂಡು ಎಲ್ಲಾ ದೇವತೆಗಳು, ಎಲ್ಲಾ ಋಷಿಗಳು, ಎಲ್ಲಾ ಜೀವರಾಶಿಗಳು ಹಾಗೂ ಜಡವಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳು, ಈಗ ಹೇಳ್ತಾ ಇರೋದು ವಿಶೇಷವಾಗಿ ಚೇತನವನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಚೇತನವಾಗಿರ್ತಕ್ಕಂತಹ ವಸ್ತುಗಳು, ಜೀವರಾಶಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ದೇಹ ಇದೆ. ಎಂತಹ ದೇಹ ಇದೆ? ಪ್ರಾಕೃತವಾದ ಭೌತಿಕವಾದ ದೇಹ ಇದೆ. ಹೀಗಾಗಿ ಪ್ರಾಕೃತವಾದ ಭೌತಿಕವಾದ ದೇಹವಿರತಕ್ಕಂತಹ ಪ್ರಾಕೃತವಾದ ಭೌತಿಕವಾದ ದೇಹವಿರುವ ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಸಮಾನರೂ ಅಲ್ಲ, ಭಗವಂತನಿಗಿಂತ ಉತ್ತಮರೂ ಅಲ್ಲ. ಇವರಿಗಿರುವಂತಹ ದೇಹ ಅವನಿಗಿಲ್ಲೇ ಇಲ್ಲ. ಭಗವಂತನ ವಿಲಕ್ಷಣವಾದ ದೇಹ ಇದೆ. ಹಾಗಾದರೆ ನಾವು ವಿಚಾರ ಮಾಡಬಹುದು, ಇಲ್ಲ ಮುಕ್ತರಾಗಿರ್ತಕ್ಕಂತಹ ಜೀವರಾಶಿಗಳಿದ್ದಾರಲ್ಲ ಬ್ರಹ್ಮಾದಿಗಳು, ಅವರಿಗೆ ಮತ್ತೆ ಈ ಭೌತಿಕವಾದ ಪ್ರಾಕೃತವಾದ ದೇಹ ಇಲ್ಲ ಅಂತ ಕೇಳಿದ್ರೆ ನಿಜ, ಅವರಿಗೆ ಭೌತಿಕವಾದ ಪ್ರಾಕೃತವಾದ ದೇಹ ಇಲ್ಲ. ಆದರೆ ಯಾವಾಗ ಇಲ್ಲ? ಯಾವಾಗ ಅವರು ಸಂಸಾರದಿಂದ ಮುಕ್ತರಾಗ್ತಾರೋ ಆಗ ಇಲ್ಲ. ಅದಕ್ಕಿಂತ ಮೊದಲಿಗೆ ಅವರು ಸಾಮಾನ್ಯ ಮನುಷ್ಯರ ಹಾಗೆ ಅವರಿಗೂ ಪ್ರಾಕೃತವಾದ ಭೌತಿಕವಾದ ದೇಹ ಇದೆ. ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ ಅಂತ ಆಯ್ತಲ್ಲ. ಹೀಗಾಗಿ ನಿತ್ಯವೂ ಯಾವಾಗಲೂ ಜ್ಞಾನವೇ ದೇಹವಾಗಿ ಇರುವಂತಹ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮನೇ ಆಗ್ತಾನೆ ಹೊರತಾಗಿ ಬ್ರಹ್ಮಾದಿ ದೇವತೆಗಳು ಆಗುವುದಿಲ್ಲ. ಲಕ್ಷ್ಮೀ ದೇವಿಗೆ ಇರಬಹುದಲ್ಲ, ಲಕ್ಷ್ಮೀ ದೇವಿಗೆ ಇರಬಹುದಲ್ಲ ಅಂದ್ರೆ ಇದ್ದೇ ಇದ್ದಾಳೆ. ಅವಳಿಗೆ ಎಂದಿಗೂ ಕೂಡ ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲೇ ಇಲ್ಲ. ಅವಳ ದೇಹವು ಗುಣಮಯವಾದ ದೇಹವೇ ಇದೆ ಅಂತ ಕೇಳಿದ್ರೆ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಪೂರ್ಣವಾದ ಗುಣಗಳು ಅಥವಾ ಅಗಣಿತವಾದ ಪೂರ್ಣವಾದ ಗುಣಗಳು ಲಕ್ಷ್ಮೀ ದೇವಿಯಲ್ಲಿ ಇಲ್ಲ. ಅದು ಕೇವಲ ಪರಮಾತ್ಮನಲ್ಲಿ ಮಾತ್ರ ಉಂಟು. ದೇವರಲ್ಲಿ ಮಾತ್ರ ಪೂರ್ಣವಾದ ಅಗಣಿತವಾದ ದೋಷ ಇಲ್ಲದೇ ಇರುವ ಅಂದ್ರೆ ಅಸ್ವಾತಂತ್ರ್ಯಾದಿಗಳು ಇಲ್ಲದೇ ಇರುವ ಗುಣಗಳಿಂದ ಪೂರ್ಣನಾಗಿರತಕ್ಕಂತಹ ವ್ಯಕ್ತಿ ಅಥವಾ ಗುಣಗಳೇ ದೇಹವಾಗಿರುವಂತಹ ವ್ಯಕ್ತಿ ಅಂದ್ರೆ ನಾರಾಯಣ ವಿಷ್ಣುವೇ ಆಗ್ತಾನೆ ಹೊರತಾಗಿ
ಪರಮಾತ್ಮನನ್ನು ಬಿಟ್ಟು ಬೇರೆಯವರು ಯಾರೂ ಕೂಡ ಇಂತಹ ದೇಹವನ್ನು ಪಡೆದಿಲ್ಲ. ಯಾವ ತರಹ ದೇಹ ಪಡೆದಿಲ್ಲ? ಪ್ರಾಕೃತವಾದ ಭೌತಿಕವಾದ ಯಾವ ದೇಹವಿದೆಯೋ ಅಂತಹ ಪ್ರಾಕೃತವಾದ ಭೌತಿಕವಾದ ದೇಹವನ್ನ ಪರಮಾತ್ಮ ಸರ್ವಥಾ ಪಡೆದಿಲ್ಲ, ಯಾವಾಗಲೂ ಇಲ್ಲ. ಬ್ರಹ್ಮದೇವರಿಗೂ ಅಥವಾ ಬ್ರಹ್ಮಾದಿ ಜೀವರಾಶಿಗಳಿಗೂ ಪರಮಾತ್ಮನಿಗೂ ಎಷ್ಟು ಅಂತರವಿದೆ. ಲಕ್ಷ್ಮೀದೇವಿ ತೆಗೆದುಕೊಳ್ಳಿ, ಬ್ರಹ್ಮದೇವ ಪರಮಾತ್ಮ ಇನ್ನೂ ಬಹಳ ದೂರ. ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಸಂಸಾರವೇ ಇಲ್ಲ, ಪ್ರಾಕೃತವಾದ ಭೌತಿಕವಾದ ದೇಹವೇ ಇಲ್ಲ. ಬ್ರಹ್ಮದೇವರಿಗೆ ಇದೆ. ಅಂದ್ರೆ ಬ್ರಹ್ಮದೇವರಿಗೂ ಲಕ್ಷ್ಮೀದೇವಿಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅಂತರ ಇದೆ. ನಾವು ಹೇಳ್ತೀವಲ್ಲ ತಾರತಮ್ಯ ಅಂತ ಹೇಳಿದ್ರೆ ಎಷ್ಟು ಅಂತರ ಇದೆ ಅಂದ್ರೆ ಅನಂತ ಅಂತರ ಇದೆ. ಲಕ್ಷ್ಮೀದೇವಿ ಎಲ್ಲಿಯೋ ಇದ್ದಾಳೆ, ಬ್ರಹ್ಮದೇವರು ಲಕ್ಷ್ಮೀದೇವಿ ಎದುರಿಗೆ ತುಂಬಾ ಚಿಕ್ಕ ವ್ಯಕ್ತಿ ಆಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಅವಳು ಮುಕ್ತಳಾಗಿದ್ದಾಳೆ. ಅವಳು ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಅವಳ ಯೋಗ್ಯತಾನುಸಾರವಾದ ಪೂರ್ಣವಾದ ಆನಂದ ಇದೆ, ಜ್ಞಾನ ಇದೆ. ಪ್ರಾಕೃತವಾದ ಭೌತಿಕವಾದ ದೇಹ ಇಲ್ಲ, ಸಂಸಾರವೇ ಇಲ್ಲ. ಅಂತಹ ಲಕ್ಷ್ಮೀದೇವಿಯಲ್ಲಿ ಸಂಸಾರಿಗಳಾದ ಪ್ರಾಕೃತವಾದ ಭೌತಿಕವಾದ ದೇಹವಿರುವ ಭಗವಂತನ ಅಪರೋಕ್ಷ ಜ್ಞಾನವನ್ನೂ ಪಡೆಯದೇ ಇರುವ ಅವಸ್ಥೆಯನ್ನು ಹೊಂದಿರತಕ್ಕಂತಹ ಬ್ರಹ್ಮದೇವರು ನಿಜವಾಗಿಯೂ ತುಂಬಾ ತುಂಬಾ ಆಶ್ಚರ್ಯವಿದೆ. ಶ್ರೀಮದಾಚಾರ್ಯರು ಒಬ್ಬರೇ ಈ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಚೆನ್ನಾಗಿ ಸರಿಯಾಗಿ ತಿಳಿಸಿಕೊಟ್ಟರು. ನಾ ಮತ್ತೆ ಮತ್ತೆ ಹೇಳ್ತೇನೆ, ದೇವರು ಸರ್ವೋತ್ತಮ ಅಂತನ್ನೋ ವಸ್ತು ಅನೇಕ ಜನ ಹೇಳ್ಬೋದು, ಆದ್ರೆ ಆ ಭಗವಂತನ ಸರ್ವೋತ್ತಮತ್ವದ ವಾಸ್ತವಿಕತೆಯನ್ನ ಯುಕ್ತಿಬದ್ಧವಾಗಿ ಪ್ರಮಾಣಬದ್ಧವಾಗಿ ಯಾವುದೇ ಕಾಲದಲ್ಲಿ ಯಾವುದೇ ರೀತಿಯಿಂದ ಆ ಭಗವಂತನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರುವುದಿಲ್ಲ, ಸರ್ವೋತ್ತಮತ್ವ ಹೋಗೋದಿಲ್ಲ. ಹೇಗೆ ಅಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯ, ಅದನ್ನು ಸಮರ್ಥನೆ ಮಾಡಿದವರು ಶ್ರೀಮದಾಚಾರ್ಯ. ಶ್ರೀಮದಾಚಾರ್ಯರು ತುಂಬಾ ಚೆನ್ನಾಗಿ ಮತ್ತು ಸರಳವಾಗಿ, ತುಂಬಾ ಕಷ್ಟಪಟ್ಟು ಒದ್ದಾಡಿ ಹಾಗಾಯ್ತು ಹೀಗಾಯ್ತು ಏನ್ ಮಾಡಿಲ್ಲ. ಪರಮಾತ್ಮ ಅನಾದಿ ಕಾಲದಿಂದ ಗುಣಪೂರ್ಣ, ಸ್ವತಂತ್ರ, ದೋಷ ದೂರ. ಲಕ್ಷ್ಮೀದೇವಿ ಪರಮಾತ್ಮನ ಅಧೀನಳಾಗಿ ನಿತ್ಯ ಮುಕ್ತಳಾಗಿದ್ದಾಳೆ. ಬ್ರಹ್ಮಾದೇವತೆಗಳು ಪರಮಾತ್ಮ ಅನುಗ್ರಹದಿಂದ, ಲಕ್ಷ್ಮೀದೇವಿ ಅನುಗ್ರಹದಿಂದ ಆಮೇಲೆ ಮುಕ್ತರಾಗ್ತಾರೆ. ಅಂದ್ರೆ ಬಹಳ ಬಹಳ ವ್ಯತ್ಯಾಸ ಇದೆ ಲಕ್ಷ್ಮೀದೇವಿಗೂ ಬ್ರಹ್ಮದೇವರಿಗೂ. ನಮಗಂತೂ ಸಂಬಂಧನೇ ಇಲ್ಲ. ಬ್ರಹ್ಮದೇವರು ಯಾವ ಬ್ರಹ್ಮದೇವರಿಗೆ ಅನಾದಿ ಕಾಲದಿಂದ ಎಲ್ಲಾ ಶಾಸ್ತ್ರಗಳ ಜ್ಞಾನ ಪೂರ್ಣವಾಗಿದೆ, ಪರೋಕ್ಷವಾಗಿದೆ. ಆದ್ರೆ ಅಂತಹ ಬ್ರಹ್ಮದೇವರಿಗೆ ಭಗವಂತನ ಜ್ಞಾನ ಮಾತ್ರ ಅಪರೋಕ್ಷವಾಗಿ ಇಲ್ಲ. ಅಂದ್ರೆ ಭಗವಂತನನ್ನ ಪ್ರತ್ಯಕ್ಷವಾಗಿ ನೋಡಲಿಲ್ಲ ಬ್ರಹ್ಮದೇವರು. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ನೋಡಿದ್ದಾರೆ, ಒಂದು ಕ್ಷಣವೂ ಬಿಡದೆ ನೋಡಿದ್ದಾರೆ, ಸರ್ವವ್ಯಾಪ್ತಳಾಗಿದ್ದಾಳೆ, ಪ್ರಾಕೃತವಾದ ಭೌತಿಕವಾದ ದೇಹವನ್ನು ಪಡೆದಿಲ್ಲ. ಇಂತಹ ಅಪಾರವಾದ ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಲಕ್ಷ್ಮೀದೇವಿಯಲ್ಲಿ ಪ್ರಾಕೃತವಾದ ಭೌತಿಕವಾದ ದೇಹವನ್ನು ಪಡೆಯುವ, ಸರ್ವತಾ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯದೇ ಇರುವ ಬ್ರಹ್ಮದೇವತೆಗಳಲ್ಲಿ ಈ ಬ್ರಹ್ಮದೇವತೆಗಳೇ ಲಕ್ಷ್ಮೀದೇವಿಯ ಸಮಾನ ಆಗುವುದಿಲ್ಲ ಅಂತಂದ ಮೇಲೆ, ಅಥವಾ ಲಕ್ಷ್ಮೀದೇವಿ ಸಮಾನ, ಲಕ್ಷ್ಮೀ ಉತ್ತಮ ಅಂತ ಸಾಧನೆ ಇಲ್ಲ ಅಂದ ಮೇಲೆ, ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದ ಯಾವ ನಾರಾಯಣ ಇದ್ದಾನೆ, ಆ ನಾರಾಯಣಗಿಂತಲೂ ಉತ್ತಮನಾಗಿ ಸಾಧ್ಯನಾ? ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅದನ್ನೇ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಪೂರ್ಣ ಸದಾಗಣಿತ ಈಡ್ಯ ಗುಣಾನುಭವೈಕ ತನೋ. ಯಾವಾಗಲೂ ಪೂರ್ಣವಾಗಿರತಕ್ಕಂತಹ ಅಗಣಿತವಾದ
ಎಲ್ಲರಿಂದಲೂ ಸ್ತುತ್ಯವಾದ ಗುಣಗಳೇ ದೇಹವಾಗಿದ್ದವನು ಪರಮಾತ್ಮ ನಾರಾಯಣ. ಅನುಭವೈಕತನೋಹ ಅಸ್ಯ ರಮೇಶಿತು. ಅದಕ್ಕೆ ರಮೇಶಿತು ಅಂತ ಸೇರಿಸ್ಬಿಟ್ಟಿದ್ದಾರೆ. ಲಕ್ಷ್ಮೀಪತಿ ಅಂತಂದ್ರೆ ಲಕ್ಷ್ಮೀ ದೇವರನ್ನು ಹಿಂಗೆ ಇದ್ದಾರೆ ವಿಚಾರ ಮಾಡಬೇಡ್ರಿ. ಲಕ್ಷ್ಮೀ ದೇವಿಗೂ ನಿಯಾಮಕ ಪರಮಾತ್ಮ ಅಂದ ಮೇಲೆ ಲಕ್ಷ್ಮೀ ದೇವಿ ಸಮಾನಳಾಗ್ತಾಳೋ ಅಥವಾ ಉತ್ತಮಳಾಗ್ತಾಳೋ ಅಂತ ಅನ್ನೋ ವಿಚಾರವೇ ಬೇಡ ಅಂತ ಆ ಮಾತನ್ನು ಹೇಳ್ಬಿಟ್ಟಿತ್ತು ಶ್ರೀಮದಾಚಾರ್ಯರು. ಆ ಸಂಶಯವೇ ನಿಮಗೆ ಬೇಡ ಅಂತ ರಮಾ ಈಶಿತು, ಲಕ್ಷ್ಮೀ ದೇವಿಗೂ ಈಶಿತ ನಿಯಾಮಕ, ಅವಳಿಗೂ ನಿತ್ಯ ಮುಕ್ತಳನ್ನಾಗಿ ಮಾಡಿದವನು ಪರಮಾತ್ಮ. ನಾವು ಹೇಳ್ತೇವೆ ಲಕ್ಷ್ಮೀ ದೇವಿ ನಿತ್ಯ ಮುಕ್ತಳಾಗಿದ್ದಾಳೆ ಅಂತ ಹೇಳ್ತೇವೆ. ಲಕ್ಷ್ಮೀ ದೇವಿ ನಿತ್ಯ ಮುಕ್ತಳಾಗಿದ್ದಾಳೆ ನಿಜ. ಯಾಕೆ? ದೇವರ ಅನುಗ್ರಹ ಇಲ್ಲದೇನೆ ಲಕ್ಷ್ಮೀ ದೇವಿ ನಿತ್ಯ ಮುಕ್ತಳು ಆಗಲು ಸಾಧ್ಯವಾ? ಸಾಧ್ಯ ಇಲ್ಲ. ಕೇವಲ ಲಕ್ಷ್ಮೀ ದೇವಿಯು ಕೂಡ ಪರಮಾತ್ಮನ ಅನುಗ್ರಹದಿಂದ ನಿತ್ಯ ಮುಕ್ತಳಾಗಿದ್ದಾಳೆ. ಬ್ರಹ್ಮಾದೇವಿಗಿಂತಲೂ ಕೂಡ ಉತ್ತಮಳಾಗಿದ್ದಾಳೆ. ಅಂದ ಮೇಲೆ ಇಂತಹ ಲಕ್ಷ್ಮೀ ದೇವಿ ಭಗವಂತನ ಸಮಾನಲಾಗಲು ಸಾಧ್ಯ ಇಲ್ಲ, ಪರಮಾತ್ಮನ ಉತ್ತಮಳಾಗಲು ಸಾಧ್ಯವಿಲ್ಲ. ಇನ್ನು ಬ್ರಹ್ಮಾದೇವತೆಗಳು ಅವರೂ ಸಾಧ್ಯ ಇಲ್ಲ. ಇದನ್ನ ತೋರಿಸಿಕೊಡೋಕ್ಕೋಸ್ಕರವಾಗಿಯೇನೆ ಶ್ರೀಮದಾಚಾರ್ಯರು ಪೂರ್ಣ ಸದಾ ಗಣಿತೆಡ್ಡ ಗುಣಾನುಭವೈಕ ತನೋಹೋ ಅಂತ ಪರಮಾತ್ಮನಿಗೆ ವಿಶೇಷಣವಾಗಿ ಕೊಟ್ಟಿದ್ದು. ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿ ಇವನು ಸಮಾನ ಇಲ್ಲ, ಇವನು ಉತ್ತಮನಿಲ್ಲ ನಾವು ಹೇಳ್ತಾ ಇಲ್ಲ. ವಿಷ್ಣು ನಾರಾಯಣ ಅವನಿಗೆ ಸಮಾನ ಇಲ್ಲ ಉತ್ತಮನಿಲ್ಲ ಅಂತ ಹೇಳಿಲ್ಲ ಶ್ರೀಮದಾಚಾರ್ಯ. ಬಹಳ ಚೆನ್ನಾಗಿದ್ರೊಳಗೆ ಲಕ್ಷ್ಮೀಪತಿ ಅಂತಂದ್ರು. ಆಮೇಲೆ ಪೂರ್ಣ ಸದಾಗಣತೆಡ್ಡ ಗುಣಾನುಭವೇಕತನೋ ಅಂತ ಹೇಳಿದೆ. ಅಂದ್ರೆ ಸಮ ಯಾಕಿಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮರು ಯಾಕಿಲ್ಲ ಅಂತ ಅನ್ನೋದನ್ನು ಈ ಶಬ್ದಗಳಿಂದ ತಿಳಿಯಬಹುದು. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ಜೀವರಾಶಿ ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮದೇವರು ಅಂತ ಆದ್ರೆ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮ ಲಕ್ಷ್ಮೀ ನಾರಾಯಣರು. ಅಂದ ಮೇಲೆ ತಮ್ಮ ತಂದೆ ತಾಯಿಗಳಿಂತಲೂ ಕೂಡ ಮಗ ಎಂದಾದ್ರೂ ಉತ್ತಮನಾಗಿ ಸಾಧ್ಯನಾ? ಸಾಧ್ಯವಿಲ್ಲ. ಹಾಗಾದ್ರೆ ಬ್ರಹ್ಮಾದೇವತೆಗಳು ಪರಮಾತ್ಮನ ಅಥವಾ ಲಕ್ಷ್ಮೀ ದೇವಿಯ ಇವರ ಮಗ ಅಂತಾದ ಮೇಲೆ ಹೇಗೆ ಉತ್ತಮನಾಗಲಿ ಸಾಧ್ಯ? ಸರ್ವತಾ ಸಾಧ್ಯ ಇಲ್ಲ. ಬ್ರಹ್ಮದೇವರಿಗೆ ಅಜ್ಞಾನ ಇದೆ. ಜ್ಞಾನ ಚತುರ್ವಾರಂ ದ್ವಿವಾರಂ ಭಯಮೇವಚ ಶ್ರೀಮದಾಚಾರ್ಯ ಮಾತನ್ನು ಹೇಳ್ತಾರೆ. 4 ಬಾರಿ ಇಡೀ ಜೀವನದಲ್ಲಿ ಬ್ರಹ್ಮದೇವ 100 ವರ್ಷದೊಳಗೆ ಅದು ಒಂದು ಅವರ ಲೆಕ್ಕದ ಪ್ರಕಾರ ಸೆಕೆಂಡ್ ಅಂದ್ರೆ ನಮಗೆ ಎಷ್ಟಾಗುತ್ತೆ ನೋಡ್ರಿ, ಏನು ಇಲ್ಲೇ ಇಲ್ಲ. ತಾವು ಹುಟ್ಟಿದ ಕಮಲದಲ್ಲಿ ಹುಟ್ಟಿದ ಮೇಲೆ ನೋಡ್ತಾರೆ ತಾನು ಎಲ್ಲಿದ್ದೀನಿ ಗೊತ್ತಾಗೋದಿಲ್ಲ. ಅವ್ರು ತಪಸ್ಸು ಮಾಡ್ತಾರೆ, ಆಮೇಲೆ ಗೊತ್ತಾಗತ್ತೆ. ಹೀಗೆ 4 ಪ್ರಸಂಗಗಳಲ್ಲಿ ಬ್ರಹ್ಮದೇವರಿಗೆ ಅಜ್ಞಾನವಿದೆ ಅಂದ್ರೆ ದೇವರ ಸಂಕಲ್ಪ, ಅದು ಭಗವಂತನ ಇಚ್ಛಾ. ದೇವರಷ್ಟು ಸರ್ವಜ್ಞರು ಯಾರು ಇಲ್ಲ ಜಗತ್ತಿನೊಳಗೆ. ದೇವರು ಬಿಟ್ಟು ಯಾರು ಇಲ್ಲ. ಬ್ರಹ್ಮಾದೇವತೆಗಳು ಕೂಡ ಭಗವಂತನ ಅಧೀನರು, ದೇವರ ಇಚ್ಛೆಯಿಂದ ಅವ್ರಿಗೂ ಗೊತ್ತಾಗೋದಿಲ್ಲ. ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕು ಅಂತ ಹೋಗ್ತಾರೆ, ಹೇಗೆ ಸೃಷ್ಟಿ ಮಾಡಬೇಕು ಅಂತ ಪ್ಲಾನ್ ಗೊತ್ತಾಗೋದಿಲ್ಲ. ಇವಾಗ ನೀವು ಏನಾದ್ರು ನಿರ್ಮಾಣ ಮಾಡ್ತೀವಿ ಅಂತ ಅಂತೀವಿ, ಏನಾರು ಮಾಡು ಅಂತ ಹೇಳ್ತೀವಿ, ಮಾಡೋಕೆ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗಬೇಕಲ್ಲ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತ ಪರಮಾತ್ಮ ಹೇಳಿದ. ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕು ಅಂತ ಹೊರಟರೆ ಅವರಿಗೆ ಪ್ಲಾನ್ ಬೇಕು, ಸಾಧನಗಳು ಬೇಕು. ಯಾವುದು ಸಿಗಲಿಲ್ಲ. ಯಾವಾಗ ಪರಮಾತ್ಮ ಅನುಗ್ರಹ ಇಲ್ಲದೆ ಇದ್ದಾಗ. ಯಾವಾಗ ಪರಮಾತ್ಮ ಅನುಗ್ರಹ ಮಾಡಿದ ಆಗೆಲ್ಲ ಸಿದ್ಧವಾಗಿದೆ. ಹಾಗಾದರೆ ಬ್ರಹ್ಮದೇವರಿಗೂ ತಾವು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅನ್ನೋ ಪರಿಚಯ ಮೊಟ್ಟ ಮೊದಲಿಗೆ ಬರಲಿಲ್ಲ. ಅದಕ್ಕಾಗಿ ಧ್ಯಾನ ಮಾಡಿದ್ರು. ಮತ್ತೆ ಪುನಃ ಎಲ್ಲ ಅವರಿಗೆ ನೆನಪಾಗಿದೆ, ಅವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಎಂಬುದಾಗಿ ಭಾಗವತದಲ್ಲಿ ಹೇಳ್ತಾರೆ. ಹೀಗೆ 4 ಬಾರಿ ಮಾತ್ರ ಬ್ರಹ್ಮದೇವರಿಗೆ ಅಜ್ಞಾನ ಉಂಟು. ಯಾಕೆ? ಅದು ದೇವರಷ್ಟು ಸರ್ವಜ್ಞರಲ್ಲ. ನೋಡ್ರಿ, ಈ ದೋಷ ಲಕ್ಷ್ಮೀ ದೇವಿಗೂ ಇಲ್ಲ, ಪರಮಾತ್ಮನಿಗೂ ಇಲ್ಲ.
ಅಂದ ಮೇಲೆ ಲಕ್ಷ್ಮೀನಾರಾಯಣಗಿಂತಲೂ ಕೂಡ ಹೇಗೆ ಬ್ರಹ್ಮದೇವರು ಉತ್ತಮವಾಗಿ ಸಾಧ್ಯ, ಪರಮಾತ್ಮನಿಂತಲೂ ಹೇಗೆ ಬ್ರಹ್ಮದೇವರು ಉತ್ತಮವಾಗಿ ಸಾಧ್ಯ ಆಗೋದಿಲ್ಲ. ಬ್ರಹ್ಮದೇವರೇ ಉತ್ತಮರಲ್ಲ ಅಂದಮೇಲೆ, ಸಮರಲ್ಲ ಅಂತಂದ ಮೇಲೆ ಉಳಿದವರು ಯಾರು ಸಮರಾಗಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದ್ಯತನಃ ಅಪಿ, ಅದ್ಯತನಃ ಈಗಿದ್ದವನು ಅಂತ ಅರ್ಥ. ಈಗಿದ್ದವನು ಸಮರಿಲ್ಲ, ಉತ್ತಮರಿಲ್ಲ. ನ ಭವಿಷ್ಯತಿ, ಮುಂದೆ ಯಾವುದೋ ವ್ಯಕ್ತಿಯು ಕೂಡ ಸಮನಾಗುವುದಿಲ್ಲ, ಉತ್ತಮನೂ ಆಗುವುದಿಲ್ಲ. ನಹಿ ಕಶ್ಚಿದ ಅಭೂತ್ ಸಮಃ ನ ಅಭೂತ್ ಪರಮಃ ನ ಅಭೂತ್. ದೇವರಿಗೆ ಸಮಾನಾದ ವ್ಯಕ್ತಿಯು ಹಿಂದೆ ಆಗಿಲ್ಲ, ಅವನಿಂದ ಉತ್ತಮನಾದ ವ್ಯಕ್ತಿಯು ಆಗಲಿಲ್ಲ. ಹೀಗೆ ಆ ಭಗವಂತನ ಸರ್ವೋತ್ತಮತ್ವವನ್ನು ಶ್ರೀಮದಾಚಾರ್ಯರು ತುಂಬಾ ಅಪರೂಪದ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಸರ್ವೋತ್ತಮನಾದ ನಾರಾಯಣ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ.